ಹಾಯ್ ಹಲೋ ನಮಸ್ಕಾರ. ನಾನೇ ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಪ್ರೊಮೋ ಬಿಟ್ಟಿದ್ದಾರೆ. ಆ ಒಂದು ಪ್ರೊಮೋದ ಕುರಿತು ಒಂದಿಷ್ಟು ಮಾತಾಡ್ಕೊಂತ ಹೋಗೋಣ. ಆ್ಯಕ್ಚುಲಿ ನಾನು ಜಾಸ್ತಿ ಪ್ರೊಮೋ ಬಗ್ಗೆ ರಿವ್ಯೂ ಮಾಡೋಂಗಿಲ್ಲ, ಎಪಿಸೋಡ್ಗಳ ಬಗ್ಗೆ ಜಾಸ್ತಿ ರಿವ್ಯೂ ಮಾಡ್ತೀನಿ, ಟೈಮ್ ಸಿಗೋಂಗಿಲ್ಲ ನನಗೆ. ಹಾಗೆಯೇ ವೋಟಿಂಗ್ ರಿಸಲ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾರ್ಯಾರೆಲ್ಲ ಟಾಪಲ್ಲಿದ್ದಾರೆ, ಯಾರ್ಯಾರೆಲ್ಲ ಬಾಟಮಲ್ಲಿದ್ದಾರೆ ಅದನ್ನ ಕುರಿತು. ಇನ್ನೊಂದು ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೊಮೋ ಒಂದು ವಿಚಾರಕ್ಕೆ ಬರೋದಾದರೆ, ಗಿಲ್ಲಿ ಮತ್ತು ರಿಷಿಕಾ ಗೌಡ ನಡುವೆ ನಡೀತಕ್ಕಂಥ ಒಂದು ವಾದ ಮತ್ತು ಜಗಳ. ಗಿಲ್ಲಿಯವರು ಹೇಳ್ತಾ ಇದ್ದಾರೆ, ಒಂದು ಸತಿ ಕಾವ್ಯ ಅವ್ರು ಜಗಳ ಮಾಡ್ಕೊಂಡಪ್ಪ ಅಂತಂದರೆ ಮಾತಾಡೋಂಗಿಲ್ಲ ಅವರು. ಇವರು ಒಂಥರ ಸ್ಟೇಟ್ ಫಾರ್ವರ್ಡ್ ಇದ್ದಂಗೆ, ಮಾತಾಡಿದ್ರೆ ಮಾತಾಡ್ಬಿಡ್ತಾರೆ, ಮಾತಾಡೋಂಗಿಲ್ಲ ಅಂದ್ರೆ ಮಾತಾಡೋಂಗಿಲ್ಲ. ಇದಕ್ಕೆ ಪ್ರತ್ಯುತ್ತರವಾಗಿ ರಿಷಿಕಾ ಗೌಡ ಅವರು, ನೀವೇನು ಕಾವ್ಯಗೆ ಬಕೆಟ್ ಇಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ಏನೋ ಒಂದು ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಇವ್ರಿಗೆ ಆಗಬೇಕು ರಿಷಿಕಾ ಗೌಡ ಅವರಿಗೆ, ಇವ್ರ ವಿಚಾರವಾಗಿ ಏನಾದ್ರು ಮಾತಾಡ್ತಾ ಇದ್ದಾರಾ? ಇಲ್ಲ, ಬೇಕಿತ್ತ ಇವರಿಗೆ? ಪ್ರತಿ ಸತಿ 50 ಸತಿ ಬರೀ ಕಾವ್ಯ 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 ಅಂತಿರಲ್ಲ, ಈ ಬಕೆಟ್ ಇಡ್ತಾ ಇದ್ದೀರಾ ನೀವು ಅಂತೇಳಿ ಗಿಲ್ಲಿ ಅವ್ರಿಗೆ ಕೇಳ್ತಾರೆ. ಎಂದೂ ಜಗಳ ಮಾಡಿರ್ತಕ್ಕಂಥ ವ್ಯಕ್ತಿ ಗಿಲ್ಲಿ ಇವ್ರ ಹತ್ರ ಜಗಳ ಮಾಡ್ತಾ ಇದ್ದಾನೆ. ನೀವು ಎಲ್ಲರ ಹತ್ರ ಹೋಗಿ ಚಮಕ್ ಕೊಡ್ತೀಯಲ್ಲ, ಇದು ಬಕೆಟ್ ಅಲ್ವಾ ತಗ, ನಾವು ಏಕ್ದಮ್ ರೈಸ್ ಆಗಿಬಿಟ್ರು ರಿಷಿಕಾ ಗೌಡ ಅವರು. ಹೇಳ್ದಂಗೆಲ್ಲ ನಾನು ಅನ್ಸ್ಕೊಳಂಗಿಲ್ಲ, ಕಾವ್ಯ 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 ಬರೀ 50 ಸತಿ ಬರೀ ಇದೇ ಆಗೋಯ್ತು. ಅವಳೆಲ್ಲ ಪ್ರೀ ಪ್ರಾಡಕ್ಟ್, ನೀನ್ ದೊಡ್ಡ ಪ್ರೀ ಪ್ರಾಡಕ್ಟ್. ಗಿಲ್ಲಿಗೂ ಈಕಿಗೂ ನಡೆಯಕೈತಿ ಜಗಳ, ಕಾವ್ಯ ಹಾಕಿ ಅಂತ. ತಗ ಇವ್ರು ಸುಮ್ಮನೆ ಬಿಡ್ತಾನ ಗಿಲ್ಲಿ, ಮೊದ್ಲೇ ಕೌಂಟರ್ ಮ್ಯಾನ್, ದೊಡ್ಡ ಬಕೆಟು, ನೀನು ಡ್ರಮ್ಮು, ಹಂಗೆ ಹೆಂಗೆ ಅಂತೇಳಿ ಸರಿಯಾಗಿ ಹೋಗೋದಾಗ್ಬಿಟ್ಟ. ಈ ಅಮ್ಮಂಗೆ ಏನಾಗಿದೆ ಗುರು, ಬಂದಾಗ್ಲಿಂದ ಬರೀ ಕಿರ್ಚೋದೇ ಆಗೋಯ್ತು. ಒಂದು ನೆಟ್ ಗೇಮ್ ಆಡೋಕ್ಕೆ ಬಂದಿಲ್ಲ, ಒಬ್ರ ಹತ್ರ ಕುಂತ್ಕೊಂಡು ಮುಕ್ತವಾಗಿ ತಮ್ಮ ಸಮಾಚಾರಗಳನ್ನು ಹೇಳ್ತಾ ಇಲ್ಲ. ಬಂದಾಗೆಲ್ಲ ಪರವಾಗಿಲ್ಲ, ಒಂದಿಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ಒಂದಿಷ್ಟು ಕೊಡ್ಬೇಕಾದವರಿಗೆ ಸಜೆಷನ್ ಕೊಡ್ತಾ ಇದ್ರು. ಬಟ್ ಇವಾಗ ಬೇರೆಯವ್ರ ಜೊತೆ ಸೇರ್ಕೊಂಡು ನಮ್ಮ ಆಟನ ತಾವು ಕಳ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಿನ್ನೆ ತಾನೇ ಮನೆಯವರು ಒಂದು ಬುದ್ಧಿ ಹೇಳೋಗಾರೆ ಫೋನ್ ಮಾಡಿ, ಆಟದ ಕಡೆ ಗಮನ ಕೊಡು, ಕಾಮಿಡಿ ಕಡೆ ಬಿಡು ಅಂತೇಳಿ. ಜಗಳ ಮಾಡೋದಂತಂದ್ರೆ ಆಟ ಅನ್ಕೊಂಡ್ಬಿಟ್ಟಾಳೋ ಏನೋ ಏಮ್ಮ. ಇನ್ನು ಮುಂದಿನ ಒಂದು ವಿಚಾರಕ್ಕೆ ಬರೋಣ. ಸೊ ಈ ವಾರ ಒಟ್ಟಾರೆಯಾಗಿ ನಾಮಿನೇಷನ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಅನ್ನೋದಾದ್ರೆ 8 ಜನ ಸ್ಪರ್ಧಿಗಳು. ರಾಶಿಕಾ, ರಿಷಿಕಾ, ಅಶ್ವಿನಿ, ಧ್ರುವಂತು, ಮಾಳು, ಮಲ್ಲಮ್ಮ, ಧನುಷ್, ಗಿಲ್ಲಿ ನಾಮಿನೇಟ್ ಆಗಿದ್ದಾರೆ. 8 ಗಂಟೆಯವರೆಗಿನ ಓಟುಗಳನ್ನು ಆಧರಿಸಿ ಈ ಒಂದು ರಿಪೋರ್ಟ್ ಆಗಿರ್ತೈತಿ. ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಗಿಲ್ಲಿ ನಟ ಅವರು 54% ಇವರು ಓಟುಗಳನ್ನು ತೆಗೆದುಕೊಂಡು ಮುಂಚೂಣಿಯಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿ ಧನುಷ್ ಅವರಿದ್ದಾರೆ, 13% ಒಂದು ಓಟುಗಳನ್ನು ಇವರಿಗೆ ದೊರಕಿದ್ದಾವೆ ಅಂತ. ಮೂರನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ, 10% ಓಟುಗಳು ಸಿಕ್ಕಿದ್ದಾವೆ. 4ನೇ ಸ್ಥಾನದಲ್ಲಿ ರಾಶಿಕಾ, 5ನೇ ಸ್ಥಾನದಲ್ಲಿ ಮಾಳು, 6ನೇ ಸ್ಥಾನದಲ್ಲಿ ಮಲ್ಲಮ್ಮ, 7ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ, 8ನೇ ಸ್ಥಾನದಲ್ಲಿ ರಿಷಾ ಗೌಡ. ಇನ್ನು ಕೆಲವೇ ಗಂಟೆಗಳಲ್ಲಿ ಹೆಚ್ಚೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ರಿಷಾ ಅವರು ಡೇಂಜರ್ ಝೋನಲ್ಲಿದ್ದಾರೆ, ಹಾಗೆಯೇ ಮಲ್ಲಮ್ಮ. ಇನ್ನು ಟಾಪ್ 3ಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದಾದರೆ ಧ್ರುವಂತು, ಧನುಷ್, ಗಿಲ್ಲಿ, ಇವರು 3 ಟಾಪಲ್ಲಿದ್ದಾರೆ. ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳನ್ನು ಸೇವ್ ಮಾಡಲು ವೋಟ್ ಮಾಡಿ. ಇನ್ನೊಂದು ಬಿಗ್ ಅಪ್ಡೇಟ್ ಯಾವುದು ಅಂತಂದರೆ, ಮಲ್ಲಮ್ಮನವರು ಎಕ್ಸಿಟ್ ಆಗಿದ್ದಾರೆ. ಅವ್ರ ಮನೆಯಲ್ಲಿ ಏನೋ ಅವ್ರ ಸಸ್ಯಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಒಂದು ಮೆಸೇಜ್ ಇದೆ. ಇವ್ರೇನಾದರೂ ಹೋದರೆ ಮತ್ತೆ ಅವಳು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಇವ್ರು ಹೋದರೆ ಆಯಿತು, ಅಷ್ಟೇ ಕತೆ, ಒಳ್ಳೆ ಬರೋ ಚಾನ್ಸೇ ಇಲ್ಲ. ಮುಂದಿನ ಕತೆ ಹೆಂಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.